ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದನ್ ಮನೇಲಿ ರಕ್ಷಾ, ಗಿರಿಜಾ ಮತ್ತು ನಂದನ್ ಗಿಫ್ಟ್ ಎಲ್ಲ ಓಪನ್ ಮಾಡ್ತಾ ಇರ್ತಾರೆ. ನಂದನ್ ರಕ್ಷಾ ಸದಾನಂದ ಅವರು ಬೆಳ್ಳಿ ದೀಪ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಂಡು ಬಿಡಮ್ಮ ಅಂತಾರೆ. ಸರಿಯಪ್ಪ ಅಂತಾಳೆ ರಕ್ಷಾ ಹಾಗೆ ಆ ಮಾನಸ ಕೃಷ್ಣ ಅವರಿದ್ದಾರಲ್ಲ, ಅವ್ರು 1000 ರೂಪಾಯಿ ಮೇಲೆ ಹಾಕಿದ್ರು ಕಣೆ, ಅದು ಬರೆದು ಬಿಡು ಅಂತಾರೆ ಗಿರಿಜಾ. ಅಲ್ಲಪ್ಪ, ನನಗೊಂದು ಡೌಟು, ನಾವು ಇದನ್ನೆಲ್ಲ ಯಾಕೆ ಬರ್ಕೋಬೇಕು ಅಂತಾಳೆ ರಕ್ಷಾ. ಯಾಕೂ ಇಲ್ಲಮ್ಮ, ಇಂಥ ಮದುವೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನು ಉಡುಗೊರೆ ಕೊಟ್ಟಿದ್ದಾರೆ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಬರೆದಿಟ್ಕೊಂಡ್ರೆ ನಾಳೆ ಅವ್ರ ಮನೇಲೂ ಇಂಥ ಕಾರ್ಯಕ್ರಮ ಆದಾಗ ನಾವು ನಮ್ಮ ಕೈಲಾದಷ್ಟು ಉಡುಗೊರೆನ ಕೊಡ್ಬೋದು ಅಂತ. ಅದು ಅಲ್ಲದೆ ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಅದನ್ನು ಎಣಿಸ್ಬಿಟ್ಟು ನಿಮ್ಮ ಅಣ್ಣ ಅತ್ತಿಗೆಗೆ ಕೊಟ್ಟು ಅದನ್ನು ಅವರು ಉಳಿತಾಯ ಮಾಡ್ಕೋತಾರೆ. ಇಲ್ಲ ಅಂದರೆ ಅವರಿಗೆ ಬೇಕಾಗಿದ್ದೇನಾದರೂ ತಗೋತಾರೆ ಅಲ್ವಾ, ಅದಕ್ಕೋಸ್ಕರ ಈ ಲೆಕ್ಕಾಚಾರ ಅಷ್ಟೇ ಅಂತಾರೆ ನಂದನ್. ಆದರೂ ಮೊನ್ನೆ ನೋಡಿದರೆ ಅಷ್ಟೊಂದು ಗಿಫ್ಟ್ಸ್ ಇತ್ತು, ಇಲ್ಲಿ ನೋಡಿದರೆ ಇಷ್ಟೇ ಇದೆ, ನಾನು ಮನೆಯೆಲ್ಲ ಹುಡುಕಿದೆ, ಎಲ್ಲೂ ಸಿಕ್ಕಲಿಲ್ಲ. ಅಮ್ಮ ನೀವೇನಾದರೂ ಎತ್ತಿಟ್ಟಿದೆಯಾ ಅಂತಾಳೆ ರಕ್ಷಾ. ಹೌದು ಗಿರಿಜಾ, ಎಲ್ಲಿ ಅಂತಾರೆ ನಂದನ್. ಅದೇನಾಯಿತು ಅಂದರೆ ಅವತ್ತು ವೀಣಾ ಅವರು ಪ್ರಿಯಾ ಅವರಿಗೆ ಬಂದಿದ್ದ ಒಂದಿಷ್ಟು ಕವರ್ಗಳನ್ನು ಅವ್ರ ಒಳಗೆ ಎತ್ತಿಡೋಕ್ಕೆ ಅಂತ ಎತ್ತಿಟ್ಕೊಂಡ್ರು. ಬಹುಶಃ ಅವರು ಅದನ್ನು ಮನೆಗೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ರೀ ಅಂತಾರೆ ಗಿರಿಜಾ. ಒಳ್ಳೇದಾಯ್ತಲ್ವಾ, ಹೇಗೂ ಅಣ್ಣ ಅತ್ತಿಗೆ ಅಲ್ಲೇ ಹೋಗಿದ್ದಾರೆ, ಕಾಲ್ ಮಾಡಿ ಬರುವಾಗ ತನ್ನಿ ಅಂತ ಹೇಳಿದ್ರಾಯ್ತು ಅಂತಾಳೆ ರಕ್ಷಾ. ಹೌದು ರೀ, ರಕ್ಷಾ ಹೇಳ್ತಿದ್ದು ಸರಿಯಾಗೇ ಇದೆ, ನಾನು ಅವರಿಗೆ ಫೋನ್ ಮಾಡಿ ಅದನ್ನು ಕಳಿಸ್ಕೊಡಿ ಅಂತ ಹೇಳ್ತೀನಿ, ಅವರೇನು ಬೇಜಾರು ಮಾಡ್ಕೊಳ್ಳಲ್ಲ ರೀ, ಅವತ್ತೆಲ್ಲ ವಾಪಸ್ ಮಾಡ್ತೀನಿ ಅಂತ ಸ್ಟೇಜ್ ಮೇಲೆ ಅವರೇ ಹೇಳಿದರು ಅಂತಾರೆ ಗಿರಿಜಾ. ಬೇಡ ಗಿರಿಜಾ, ಕೇಳೋದು ಚೆನ್ನಾಗಿರಲ್ಲ, ಇಷ್ಟಕ್ಕೂ ನಮ್ಮ ಥರ ಅವರು ಮದುವೆ ಖರ್ಚು ಮಾಡಿರ್ತಾರೆ, ಹಣ ಅವ್ರ ಹತ್ರ ಉಳ್ಕೊಂಡ್ರೆ ಅವ್ರಿಗೇನಾದರೂ ಸಹಾಯಕ್ಕೆ ಬರುತ್ತೆ, ಬಿಟ್ಬಿಡು ಅಂತಾರೆ ನಂದನ್. ಈಚೆ ಅಮೂಲ್ಯನ ಹತ್ರ ಫ್ರೆಂಡ್ಸ್ ಎಲ್ಲ ಸೇರಿರ್ತಾರೆ. ಆಗ ವಲ್ಲಭ, ನೀನು ಸ್ವಲ್ಪ ಅಳೋದು ನಿಲ್ಲಿಸ್ತೀಯಾ ಅಮೂಲ್ಯ, ನೀನು ಈ ಥರ ಅಳ್ತಾ ಇದ್ರೆ ನನ್ನ ತಲೆನೇ ಓಡಲ್ಲ, ಮೊಸರು ಪ್ಯಾಕೆಟ್ ತಂದು ಅಂತಾನೆ. ಅಳದೆ ಏನು ಮಾಡಲಿ, ನಾನು ಕಂಡಿದ್ದ ಕನಸೆಲ್ಲ ಹೋಯ್ತು, ನನ್ನ ಫ್ಯೂಚರ್ ವೇಸ್ಟ್ ಆಗೋಯ್ತು ಅಂತಾಳೆ ಅಮೂಲ್ಯ. ಹೌದು ಅಮ್ಮು, ನಿನಗೆ ಎಷ್ಟು ದೊಡ್ಡ ಅನ್ಯಾಯ ಆಗ್ತಿದ್ರು ನಮ್ಗೆ ಯಾರಿಗೇನೂ ಮಾಡೋಕ್ಕಾಗ್ತಿಲ್ಲ, ಛೇ ಅಂತಾಳೆ ದಿವ್ಯಾ. ನನ್ನ ಎಕ್ಸಾಮ್ ಎಷ್ಟು ಚೆನ್ನಾಗಿ ಮಾಡಿದ್ದೆ ಗೊತ್ತಾ, ಸೆಮಿನಾರನ್ನು ಎಷ್ಟು ಕಷ್ಟಪಟ್ಟು ಮಾಡಿದ್ದೆ, ಎಲ್ಲ ಹಾಳಾಯಿತು ಅಂತ ಹೇಳ್ತಾಳೆ ಅಮೂಲ್ಯ. ನೀನು ಹಿಂಗೆ ಅಳಬೇಡ, ನಾನೇನಾದರೂ ಮಾಡ್ತೀನಿ ಅನ್ನಲ್ಲ ಅಂತಾನೆ ವಲ್ಲಭ. ಇನ್ನೇನು ಮಾಡೋಕ್ಕಾಗುತ್ತೆ, HOD ಯಾರ ಮಾತು ಕೇಳ್ತಿಲ್ಲ, ಎಲ್ಲ ಮುಗೀತು ಅಂತಾಳೆ ಅಮೂಲ್ಯ. ಇಲ್ಲ, ನಾನೇನಾದರೂ ಮಾಡಲೇಬೇಕು, ನನ್ನ ಕಣ್ಣು ಮುಂದೆ ನಿನ್ನ ಫ್ಯೂಚರ್ ಹಾಳಾಗೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ಅಂತಾನೆ ವಲ್ಲಭ. ಲೋ ಮಗ, ಇವಾಗ ಏನೋ ಮಾಡ್ತೀಯಾ ಅಂತಾನೆ. ಬ್ಯಾಟ್ರಿ ಐಡಿಯಾ ಅಂತಾನೆ ವಲ್ಲಭ. ಏನು ಐಡಿಯಾ ಅಂತಾಳೆ ಅಮೂಲ್ಯ. ಪ್ರತಿ ಸಲ ಸ್ಟೂಡೆಂಟ್ ತಪ್ಪು ಮಾಡಿದಾಗ ಟೀಚರ್ಸ್ ಬೈದು ಬುದ್ಧಿ ಹೇಳ್ತಾರೆ, ಅದೇ ಈ ಸಲ ಫಾರ್ ಎ ಚೇಂಜ್ ಸ್ಟೂಡೆಂಟ್ ಲೈಫ್ ಹಾಳಾಗ್ತಿದೆ ಅಂತ ಗೊತ್ತಿದ್ದು ಟೀಚರ್ಸ್ ತಪ್ಪು ಮಾಡ್ತಿದ್ದಾರೆ, ಅವರಿಗೆ ಬುದ್ಧಿವಾದ ಹೇಳೋ ಸಮಯ ನಮ್ಮದಾಗಿದೆ ಅಂತಾನೆ ವಲ್ಲಭ. ಅಲ್ಲಿಂದ ಹೋಗ್ತಾನೆ. ಅವನಿಂದ ಎಲ್ಲರೂ ಹೋಗ್ತಾರೆ. ಈಚೆ ವೀಣಾ ಪರಮೇಶ್ವರ್ ಮನೆಯೊಳಗೆ ಬರ್ತಾರೆ. ಇದೇನಿದು, ನೀವೆಲ್ಲ ಹೀಗೆ ನಿಂತ್ಬಿಟ್ಟಿದ್ದೀರಾ, ಲಾವಣ್ಯ ಮನೆಗೆ ಬಂದಿರೋರಿಗೆ ಕೂತ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ವೇನೆ ನಿನಗೆ, ಕೂತ್ಕೊಳ್ಳಿ ಎಲ್ಲ. ಮೀನಾ, ನನ್ನ ಮುದ್ದು ಬಂಗಾರ ಕೂತ್ಕೋ, ಯಾಕೆ ನಿಂತಿದ್ಯಾ ಅಂತಾರೆ ವೀಣಾ. ಮಾವ, ಅವರೇನೋ ದುಡ್ಡಿನ ವಿಚಾರ ಮಾತಾಡ್ತಿದ್ರು, ನೀವೇನೋ ಅವರಿಗೆ ದುಡ್ಡು ಕೊಡಬೇಕಂತೆ, ಏನು ವಿಷಯ ಅಂತಾನೆ ಮಾಧವ. ಅದು ಅಂತಾರೆ ಪರಮೇಶ್ವರ್. ಆಂಟಿ, ಮೊನ್ನೆ ನೀವೇ ಹೇಳ್ತಿದ್ರಿ ಅವ್ರ ಮಗಂಗೆ ನಮ್ಮ ಮಗಳನ್ನು ತಂದ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ರು, ಅದಾಗಲಿಲ್ಲ ಅಂತ ಬಂದು ಗಲಾಟೆ ಮಾಡ್ತಿದ್ರು ಅಂತ. ಆದರೆ ಅವರು ನೋಡಿದರೆ ಹಾಗೇನೂ ಇಲ್ಲ ಅಂತಿದ್ದಾರೆ, ಹಾಗೆ ನೀವೇ ಅವರಿಗೆ 1.5 ಲಕ್ಷ ಕೊಡಬೇಕು ಅಂತ ಹೇಳ್ತಿದ್ರು, ನಿಜಾನಾ ಅಂತಾಳೆ ಮೀನಾ. ಅಯ್ಯೋ, ಅದು ಹಾಗಲ್ಲಮ್ಮ, ಅವ್ರ ಮಗಂಗೆ ನಮ್ಮ ಪ್ರಿಯನ ಕೊಡಿ ಅಂತ ಕೇಳಿದ್ರಾ, ನಾವು ಆಗಲ್ಲ ಅಂತ ಹೇಳಿದ್ದು ಅಲ್ವಾ, ಆ ಕೋಪಕ್ಕೆ ದುಡ್ಡು ಕೇಳ್ತಿದ್ದಾರೆ ಅಂತಾರೆ ವೀಣಾ. ಅಂದರೆ ಸುಮ್ಮನೆ ದುಡ್ಡು ಕೇಳ್ತಿದ್ದಾರಾ, ಇದ್ಯಾವ ಥರ, ನನಗೊಂದು ಅರ್ಥ ಆಗ್ತಿಲ್ಲ ಅಂತಾನೆ ಕೇಶವ. ಅದು ಹಾಗಲ್ಲಪ್ಪ ಕೇಶವ, ಈ 1.5 ವರ್ಷ ಮುಂಚೆ ನಮಗೆ ಹಣಕಾಸಿನ ಸಮಸ್ಯೆ ಆಗಿತ್ತು, ಎಷ್ಟೇ ಆದರೂ ದೂರ ಸಂಬಂಧಿಕರು ನಮಗೆ ಉಪಯೋಗ ಆಗುತ್ತೆ ಅಂತ ದುಡ್ಡು ಕೊಟ್ಟಿದ್ರು, ಅದು ಅಲ್ಲದೆ ಈ ತರಹ ದುಡ್ಡು ನೀವು ಎಷ್ಟು ಸಲ ಕೊಟ್ಟಿದ್ದೀರಾ ಅಂತ ಬೇರೆ ಹೇಳಿದ್ರಲ್ಲ, ಅದಕ್ಕೆ ನಾವು ಸುಮ್ಮನಾಗ್ಬಿಟ್ಟಿದ್ವಿ. ಆಮೇಲೆ ನಮ್ಮ ಪ್ರಿಯನ್ನ ಅವ್ರ ಮಗನಿಗೆ ಕೊಡಲಿಲ್ಲ ಅಂತ ಕೋಪಕ್ಕೆ ಈ ಥರ ದುಡ್ಡು ಕೇಳ್ತಿದ್ದಾರೆ ಅಂತಾರೆ ವೀಣಾ. ನಮ್ಮ ಪ್ರಿಯನ್ನ ಯಾರಿಗೂ ಕೊಡದೆ ಮನೇಲೇ ಇಟ್ಕೊಂಡಿದ್ದಿದ್ರೆ ಆಯಪ್ಪ ಬಂದು ಗಲಾಟೆ ಮಾಡ್ತಿರ್ಲಿಲ್ಲ, ನಾವು ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ವಲ್ವಾ, ಆ ಕೋಪಕ್ಕೆ ಪಿತ್ತ ನೆತ್ತಿಗೇರಿ ಈ ಥರ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತಾರೆ ಪರಮೇಶ್ವರ್. ಹೌದಾ, ಆದರೂ ಅವ್ರ ದುಡ್ಡನ್ನು ಅವರಿಗೆ ವಾಪಸ್ ಕೊಡಬೇಕಲ್ವಾ ಮಾವ, ಇಲ್ಲದೇ ಇದ್ದರೆ ಇದೇ ಥರ ಪದೇ ಪದೇ ಬಂದು ತೊಂದರೆ ಕಿರುಕುಳ ಕೊಡ್ತಾನೆ ಇರ್ತಾರೆ ಅಂತಾನೆ ಮಾಧವ. ನಾವೇನು ಇಟ್ಕೊಳ್ಳಲ್ಲ, ಕೊಟ್ಬಿಡ್ತೀವಿ, ನಮಗೆ ಯಾಕೆ ಬೇಕು ಕಂಡವ್ರ ದುಡ್ಡು, ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ರು ಕಂಡವ್ರ ದುಡ್ಡು ಪಾಷಾಣಕ್ಕೆ ಸಮ ಅಂತ, ಆ ಥರ ಪಾಷಾಣದ ದುಡ್ಡೆಲ್ಲ ನಮಗೆ ಬೇಡಪ್ಪ ಅಂತಾರೆ ವೀಣಾ. ಆಂಟಿ, ಅವ್ರು ನೋಡಿದರೆ 1 ವರ್ಷದ ಹಿಂದೆ ದುಡ್ಡು ಕೊಟ್ಟಿದ್ದು ಅಂತಿದ್ದಾರೆ, ನೀವು ನೋಡಿದರೆ 1.5 ವರ್ಷ ಅಂತಿದ್ದೀರಲ್ಲ, ಇದರಲ್ಲಿ ಯಾವ್ದು ನಿಜ ಅಂತಾಳೆ ಮೀನಾ. ದುಡ್ಡು ಕೊಟ್ಟವರು ಅವ್ರು ಮರ್ತಿದ್ದಾರೆ, ಅದೇ ನಿಜ. ನಾನು ನೋಡು, ನೀವೆಲ್ಲ ಬಂದು ಇಷ್ಟೊತ್ತಾಯಿತು ಊಟಕ್ಕೆ ಬಡಿಸ್ಲಿಲ್ಲ, ಎಲ್ಲ ರೆಡಿ ಇದೆ, ತಟ್ಟೆ ಹಾಕ್ತೀನಿ. ಏಯ್ ಲಾವಣ್ಯ,
ಬಾರೆ ರೆಡಿ ಮಾಡು ಬಾ ರೀ, ನೀವು ಬನ್ನಿ, ಒಬ್ಬಟ್ಟು ತಟ್ಟೋದಿದೆ ಬನ್ನಿ ಅಂತ ಪರಮೇಶ್ವರನ್ನ ಕರ್ಕೊಂಡು ಹೋಗ್ತಾರೆ ವೀಣಾ. ದಿನೇ ದಿನೇ ಇವ್ರ ಬಗ್ಗೆ ನನಗೆ ಅನುಮಾನ ಜಾಸ್ತಿ ಆಗ್ತಿದೆ, ಇದರಲ್ಲೇನೋ ಮುಚ್ಚಿಡ್ತಿದ್ದಾರೆ ಅಂತ ವೀಣಾ ಯೋಚನೆ ಮಾಡ್ತಾಳೆ. ಈಚೆ ವಲ್ಲಭ ಕಾಲೇಜ್ ಮುಂದೆ ಬಂದು ನಿಂತ್ಕೋತಾನೆ. ಎಲ್ಲರೂ ಓಡಿ ಬಂದು ನಿಂತ್ಕೋತಾರೆ. ಲೋ ಮಗ, ಇಲ್ಲಿಗೆ ಯಾಕೆ ಬಂದಿದ್ಯಾ, ಏನು ಮಾಡೋಕೆ ಹೊರಟಿದ್ಯಾ ನೀನು ಅಂತಾನೆ ಬ್ಯಾಟ್ರಿ. ಸ್ಟ್ರೈಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಡೌನ್ ಡೌನ್ HOD ಅಂತ ವಲ್ಲಭ ಕೂಗ್ತಾನೆ. ಆಗ ಅವನ ಪಕ್ಕ ಬ್ಯಾಟ್ರಿ ಮತ್ತು ಬಚ್ಚನ್ ಕೂಡ ಬಂದು ನಿಂತ್ಕೊಂಡು ಕೂಗ್ತಾರೆ. ನಂತರ ದಿವ್ಯಾ ಹಾಗೆ ಎಲ್ಲರೂ ಬಂದು ವಲ್ಲಭನ ಜೊತೆ ನಿಂತ್ಕೊಂಡು ಕೂಗೋಕ್ಕೆ ಶುರು ಮಾಡ್ತಾರೆ. ಅಮೂಲ್ಯ ನಿಂತ್ಕೊಂಡು ಖುಷಿಯಿಂದ ನೋಡ್ತಾಳೆ. ಈಚೆ HOD ಹತ್ರ ಲೆಕ್ಚರ್ಸ್ ಎಲ್ಲ ಬಂದು, ಸರ್, ಆ ವಲ್ಲಭ ಎಲ್ಲ ಸ್ಟೂಡೆಂಟ್ಸ್ನ ಸೇರಿಕೊಂಡು ಸ್ಟ್ರೈಕ್ ಮಾಡ್ತಿದ್ದಾನೆ ಸರ್ ಅಂತಾರೆ. ವಾಟ್ ಅಂತ HOD ವಲ್ಲಭ ಹತ್ರ ಬರ್ತಾರೆ. ವಲ್ಲಭ ಮತ್ತು ಎಲ್ಲ ಸ್ಟೂಡೆಂಟ್ ಕೂಗ್ತಿರ್ತಾರೆ. ಸ್ಟಾಪ್ ಇಟ್ ಐಸೆ. ವಲ್ಲಭ, ಏನಿದೆಲ್ಲ ಏನು ಮಾಡ್ತಿದ್ಯಾ ಅಂತಾರೆ HOD. ನಿಮ್ಮ ವಿರುದ್ಧ ಸ್ಟ್ರೈಕ್ ಮಾಡ್ತಿದ್ದೀವಿ ಸರ್ ಅಂತಾನೆ ವಲ್ಲಭ. ನಾನ್ ಸೆನ್ಸ್, ಇದರಿಂದ ಯಾವುದೇ ಯೂಸ್ ಇಲ್ಲ, ಇದರಿಂದ ಎಲ್ರಿಗೂ ತೊಂದರೆ ಆಗುತ್ತೆ, ಪ್ಲೀಸ್ ಸ್ಟಾಪ್ ಇಟ್ ಇಮಿಡಿಯೇಟ್ಲಿ ವಲ್ಲಭ ಅಂತಾರೆ HOD. ಇಲ್ಲ ಸರ್, ಅಮೂಲ್ಯಂಗೆ ನ್ಯಾಯ ಸಿಗೋವರೆಗೂ ನಾವು ಈ ಸ್ಟ್ರೈಕನ್ನು ನಿಲ್ಲಿಸಲ್ಲ. ನೀವು ಅಮೂಲ್ಯಂಗೆ ಸೆಮಿನಾರ್ಗೆ ಒಂದು ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿ ಈ ಸ್ಟ್ರೈಕ್ ಎಲ್ಲ ನಿಲ್ಲಿಸ್ಬಿಡ್ತೀವಿ ಸರ್ ಅಂತಾನೆ ವಲ್ಲಭ. ವಲ್ಲಭ, ನಾನಾಗಲೇ ಅದನ್ನು ಹೇಳಿದೆ ತಾನೆ, ಇಟ್ ಈಸ್ ನಾಟ್ ಪಾಸಿಬಲ್ ಅಂತಾರೆ HOD. ಹಾಗೆ ಸ್ಟ್ರೈಕ್ ಕೂಡ ನಿಲ್ಲಿಸೋದು ಇಂಪಾಸಿಬಲ್ ಸರ್ ಅಂತಾನೆ ವಲ್ಲಭ. ಒಂದು ಸ್ಟೂಡೆಂಟ್ಗೋಸ್ಕರ ಇಷ್ಟು ಸ್ಟೂಡೆಂಟ್ಸ್ನ ಟೈಮ್ ಹಾಳು ಮಾಡ್ತಿದ್ದೀರಾ ಅಂತಾರೆ HOD. ಇಲ್ಲೊಬ್ಬ ಸ್ಟೂಡೆಂಟು ಎಫರ್ಟ್ ವೇಸ್ಟ್ ಆಗ್ತಿದೆ, ನೀವು ಟೈಮ್ ಬಗ್ಗೆ ಮಾತಾಡ್ತಿದ್ದೀರಾ ಸರ್ ಅಂತಾನೆ ವಲ್ಲಭ. ವಲ್ಲಭ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಬೇರೆ ಕಾಲೇಜಿಂದ ಲೆಕ್ಚರ್ಸ್ ಬಂದಿದ್ದಾರೆ, ಅವ್ರ ಮುಂದೆ ನಮ್ಮ ಕಾಲೇಜ್ ರೆಪ್ಯುಟೇಷನ್ನ ಹಾಳು ಮಾಡಬೇಡಿ ಅಂತಾರೆ HOD. ಎಲ್ಲರ ಬಗ್ಗೆ ಯೋಚನೆ ಮಾಡೋ ಬದಲು ಹಾಳಾಗ್ತಿರೋ ಒಬ್ಬ ಸ್ಟೂಡೆಂಟ್ ಬಗ್ಗೆ ಯೋಚನೆ ಮಾಡಿ ಸರ್ ಅಂತಾನೆ ವಲ್ಲಭ. ಈ ಡಿಸಿಷನ್ನ ನಾವು ತಗೊಳ್ಳೋಕ್ಕಾಗಲ್ಲ, ಬೋರ್ಡ್ ಮೆಂಬರ್ ಜೊತೆ ಡಿಸ್ಕಸ್ ಮಾಡಿ ಡಿಸಿಷನ್ ತಗೋಬೇಕಾಗುತ್ತೆ, ಅದಕ್ಕೆಲ್ಲ ಟೈಮ್ ಇಲ್ಲ ಅಂತಾರೆ HOD. ನೀವು ಮನ್ಸು ಮಾಡಿದರೆ ಎಲ್ಲ ಆಗುತ್ತೆ ಸರ್, ಅದುವರೆಗೂ ನಾವು ಈ ಸ್ಟ್ರೈಕ್ ನಿಲ್ಲಿಸಲ್ಲ ಸರ್ ಅಂತಾನೆ ವಲ್ಲಭ. ನೀನು ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಅನ್ನೋ ದಿಮಾಕಲ್ಲಿ ಮಾತಾಡ್ತಿದ್ಯಾ ಏನೋ, ಇವರನ್ನೆಲ್ಲ ಸೇರಿಸಿ ಗ್ಯಾಂಗ್ ಕಟ್ಕೊಂಡು ಗ್ಯಾಂಗ್ ಲೀಡರ್ ಆಗಬೇಕು ಅಂತಿದ್ಯಾ ಅಂತಾರೆ HOD. ಒಬ್ಬ ಸ್ಟೂಡೆಂಟ್ ಲೈಫ್ ಉಳಿಸಿ ಮನುಷ್ಯತ್ವ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ ವಲ್ಲಭ. ಸ್ಟ್ರೈಕ್ ಮಾಡಿದಷ್ಟು ಈಸಿ ಅಲ್ಲ ಈ ಥರ ಇಶ್ಯೂಸ್ನಲ್ಲಿ ಡಿಸಿಷನ್ ತಗೊಳ್ಳೋದು ಅಂತಾರೆ HOD. ಸರ್, ನೀವು ಏನೇ ಹೇಳಿದ್ರು ನ್ಯಾಯ ಸಿಗುವವರೆಗೂ ನಾವು ಈ ಸ್ಟ್ರೈಕ್ ನಿಲ್ಲಿಸಲ್ಲ, ಡೌನ್ ಡೌನ್ HOD ಅಂತ ಕೂಗ್ತಾನೆ ವಲ್ಲಭ. ಸಿಟ್ಟಿಂದ HOD ಮತ್ತು ಎಲ್ಲ ಲೆಕ್ಚರರ್ಸು ಅಲ್ಲಿಂದ ಹೋಗ್ತಾರೆ. ಈಚೆ ನಂದನ್ ಅಂಗಡಿಗೆ ಬರ್ತಾರೆ. ಸುಂದ್ರ, ಕೇಶವ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರೆ. ಇಲ್ಲ ಬಾವ ಅಂತಾನೆ ಸುಂದ್ರ. ಇನ್ನೂ ಬಂದಿಲ್ವೇನೋ, ಆರ್ಡ್ರದ್ದು ಲೀಸ್ಟ್ ತುಂಬ ಇದೆ ಅಂತಾರೆ ನಂದನ್. ಈಚೆ HOD ನಂದನ್ಗೆ ಕಾಲ್ ಮಾಡ್ತಾರೆ. ಹಲೋ ಅಂತಾರೆ ನಂದನ್. ನಂದಕುಮಾರ್ ಅವರ ಅಂತಾರೆ HOD. ಹೌದು ನಾನೇ ಅಂತಾರೆ ನಂದನ್. ನಾನು ನಿಮ್ಮ ಮಗ ಓದ್ತಾ ಇರೋ ಕಾಲೇಜಿನ HOD. ನಿಮ್ಮ ಮಗಂಗೆ ಏನಾಗಿದೆ, ಅವನು ಕಾಲೇಜ್ ಸ್ಟೂಡೆಂಟನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದಾನೆ, ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಸರ್. ಅಮೂಲ್ಯ ಗೊತ್ತಲ್ವಾ ನಿಮಗೆ, ಅಮೂಲ್ಯಂಗೆ ಸೆಮಿನಾರಲ್ಲಿ ಒಂದು ಚಾನ್ಸ್ ಕೊಡಬೇಕು ಅಂತ ನನ್ನ ಹತ್ರ ಹಠ ಹಿಡಿದು ನಾನು ಒಪ್ಪದೇ ಇರೋದಕ್ಕೆ ಸ್ಟೂಡೆಂಟ್ಸ್ನೆಲ್ಲ ಸೇರಿಸ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದಾನೆ. ತಾನಾಯಿತು ತನ್ನ ಓದಾಯಿತು ಅಂತ ಸುಮ್ಮನೆ ಇರೋದಕ್ಕಾಗಲ್ವಾ, ಬೇಡದೇ ಇರೋ ಉಸಾಬರಿ ಯಾಕೆ ಸರ್ ಅವನಿಗೆ. ಹಲೋ ಸರ್, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಈಗಲೇ ನಿಮ್ಮ ಮಗನಿಗೆ ಫೋನ್ ಮಾಡಿ ಸ್ಟ್ರೈಕ್ ನಿಲ್ಸೋಕೆ ಹೇಳಿ, ಇಲ್ಲ ಅಂತಂದರೆ ನಾನು ಸಿವಿಯರ್ ಆ್ಯಕ್ಷನ್ ತಗೋಬೇಕಾಗುತ್ತೆ. ನೋಡಿ, ನಾನು ನಿಮ್ಮ ಮಗನ ಡಿಬಾರ್ ಮಾಡಿಬಿಡ್ತೀನಿ, ಆಮೇಲೆ ಅವನಿಗೆ ಯಾವ ಕಾಲೇಜಲ್ಲೂ ಅಡ್ಮಿಷನ್ ಕೊಡೋದಿಲ್ಲ. ಹೇಳಿ ಸರ್. ಹಾಗೆ ಮಾಡಬೇಕಾ? ನಾನು ಈ ಸಮಸ್ಯೆನ ಸಾಲ್ವ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, 10 ನಿಮಿಷ ಟೈಮ್ ಸರ್ ಅಂತ ಕಾಲ್ ಕಟ್ ಮಾಡ್ತಾರೆ HOD. ಆಗ ನಂದನ್ ಸುಂದರ್ನ ಕರೆದು, ಏನೋ ಇದು ಸುಂದ್ರ, ನನ್ನ ಕರ್ಮ ಅಂತಾರೆ. ಏನಾಯಿತು ಬಾವ ಅಂತಾನೆ ಸುಂದ್ರ. ಆ ವಲ್ಲಭ ಕಾಲೇಜಲ್ಲಿ ಏನೋ ಸ್ಟ್ರೈಕ್ ಮಾಡ್ತಿದ್ದಾನಂತೆ ಅಂತಾರೆ ನಂದನ್. ಸ್ಟ್ರೈಕಾ ಅಂತಾನೆ ಸುಂದ್ರ. HOD ಈಗ ತಾನೇ ಫೋನ್ ಮಾಡಿ ಅವನಿಗೆ ಬಾಯಿಗೆ ಬಂದಾಗ ಬೈದರು ಅಂತಾರೆ ನಂದನ್. ಆದರೆ ನಮ್ಮ ವಲ್ಲಭ ಹಾಗೆಲ್ಲ ಮಾಡೋನಲ್ಲ, ಸ್ಟೂಡೆಂಟ್ ಯೂನಿಯನ್ ಲೀಡರ್ ಅವನು ಅಂತಾನೆ ಸುಂದ್ರ. ಅದು ಏನಾದರೂ ಆಗಿರಲಿ, ಮೊದಲು ಅವನಿಗೆ ಫೋನ್ ಮಾಡಿ ಸ್ಟ್ರೈಕ್ ನಿಲ್ಸೋಕೆ ಹೇಳು ಅಂತಾರೆ ನಂದನ್. ಈಚೆ ವಲ್ಲಭ ಕೂಗ್ತಾ ಇರ್ತಾನೆ. ಸುಂದ್ರ ಫೋನ್ ಮಾಡಿ ತೆಗಿತಿಲ್ಲ ಬಾವ ಅಂತಾನೆ. ಇನ್ನೊಂದು ಸಲ ಮಾಡಿ ಸಾಯಿ ಅಂತಾರೆ ನಂದನ್. ಸುಂದ್ರ ಮಾಡಿ ತೆಗಿತಿಲ್ಲ ಬಾವ, ಗಲಾಟೆಯಲ್ಲಿ ಕೇಳಿಸ್ತಿಲ್ಲ ಅನ್ಸುತ್ತೆ ಅಂತಾನೆ. ಛೇ, ಇವನು ಮಾಡೋದೆಲ್ಲ ಇಂಥ ಕೆಲಸ, ಯಾಕೆ ಇವನಿಗೆ ಇದೆಲ್ಲ? ಸುಮ್ಮನೆ ಕಾಲೇಜಿಗೆ ಓದ್ನಾ ಬಂದ್ನಾ ಅಂತ ಇರಬೇಕು ಅಷ್ಟೇ, ಅದು ಬಿಟ್ಟು ಈ ಥರ ಉಸಾಬರಿ ಎಲ್ಲ ಯಾಕೆ ಬೇಕು ಇವನಿಗೆ. HOD ಬೇರೆ ಅವನಿಗೆ ಡಿಬಾರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೇನಾದರೂ ಆದರೆ ಅವನ ಜೀವನ ಹಾಳಾಗೋದೇನೋ, ನಾನು ತಲೆ ತಗ್ಗೋ ಹಾಗೂ ಮಾಡ್ತಿದ್ದಾನೆ ಅಂತಾರೆ ನಂದನ್. ವಲ್ಲಭ ಹೀಗೆ ಮಾಡೋದಕ್ಕೆ ಏನೋ ಕಾರಣ ಇದೆ ಅನಿಸುತ್ತೆ ಅಂತಾನೆ ಸುಂದ್ರ. ಕಾರಣ ಇದೆ, ಅದೇನೋ ಅವನ ಹೆಂಡತಿಗೆ ಸೆಮಿನಾರ್ ಮಾಡೋಕ್ಕೆ ಬಿಡಲಿಲ್ವಂತೆ, ಅದಕ್ಕೆ ಸ್ಟ್ರೈಕ್ ಹೋಗ್ತಿದ್ದಾನಂತೆ. ಬರಲಿ ಅವನು ಇವತ್ತು ಮನೆಗೆ ಅಂತ ನಂದನ್ ಹೋಗ್ತಾರೆ. ಈಚೆ ವೀಣಾ ಪ್ರಿಯ ಹತ್ರ, ಮಗಳೇ, ಆ ಸಾಲ ಕೊಟ್ಟವನಿಗೆ ಇವತ್ತು 30,000 ಕೊಟ್ಟೆ ಕಣೆ, ಇನ್ನೂ 1,20,000 ಬಾಕಿ ಇದೆ ಅಂತಾರೆ. ಅಷ್ಟು ದುಡ್ಡನ್ನ ಎಲ್ಲಿಂದ
ತರಿಸ್ತೀರಾ ಅಂತಾಳೆ ಪ್ರಿಯಾ. ನಾವು ತರೋದು ತುಂಬಾ ಕಷ್ಟ, ಆದರೆ ನೀನು ಮನ್ಸು ಮಾಡಿದರೆ ಅದೇನು ದೊಡ್ಡ ವಿಷಯ ಅಲ್ಲ ಮಗಳೇ ಅಂತಾರೆ ವೀಣಾ. ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದಮ್ಮ ಬರುತ್ತೆ ಅಂತಾಳೆ ಪ್ರಿಯಾ. ನೀನು ಅಳಿಯಂದ್ರ ಹತ್ರ ಮಾತಾಡಿ ಅವರಿಂದ ನನಗೆ ದುಡ್ಡು ಕೊಡಿಸ್ತೀಯಾ ಅಂತಾರೆ ವೀಣಾ. ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ಅಂತಾಳೆ ಪ್ರಿಯಾ. 1,10,000 ಕೊಟ್ಟರೆ ಸಾಕು, ಇನ್ನೊಂದು 10,000 ಹೇಗೋ ವ್ಯವಸ್ಥೆ ಮಾಡ್ಕೋತೀವಿ ಅಂತಾರೆ ವೀಣಾ. 1,10,000 ಅಂದರೂ ಕಮ್ಮಿ ದುಡ್ಡು ಅಂದ್ಕೊಂಡಿದ್ಯಾ, ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ ಅಂತಾಳೆ ಪ್ರಿಯಾ. 1,00,000 ವ್ಯವಸ್ಥೆ ಮಾಡಿಕೊಡು, ವ್ಯವಸ್ಥೆ ಮಾಡೋಕ್ಕಾಗತ್ತಲ್ವಾ ಅಂತಾರೆ ವೀಣಾ. ಏನಮ್ಮ ಮಾತಾಡ್ತಿದ್ಯಾ, ನಾನು ಹೇಗೆ ಅವ್ರ ಹತ್ರ ದುಡ್ಡು ಕೇಳಲಿ, ಅದು ಅಷ್ಟೊಂದು ದುಡ್ಡು. ಈಗಷ್ಟೇ ಮದುವೆ ಆಗಿದೆ, ಮದುವೆ ಆದ ಮಾರನೇ ದಿನ ನನಗೆ 1,00,000 ದುಡ್ಡು ಬೇಕು ಅಂತ ನಾನು ಹೇಗೆ ಕೇಳಲಿ, ನನ್ನಿಂದ ಆಗಲ್ಲಮ್ಮ ಅಂತಾಳೆ ಪ್ರಿಯಾ. ಮದುವೆ ಆಗ್ತಿದ್ದ ಹಾಗೆ ಗಂಡನ ಮನೆಯವರನ್ನ ತಲೆ ಮೇಲೆ ಹೊತ್ಕೊಂಡು ತವ್ರ ಮನೆಯವರನ್ನ ಕಾಲಲ್ಲಿ ಒದಿತಿದ್ಯಾ ಅಲ್ವಾ, ಹೋಗಲಿ ಬಿಡು ಮಗಳೇ, ನಾವು ಸಾಲ ಸೂಲ ಮಾಡಿ ಸತ್ರೆ ನಿನಗೇನು ಅಂತ ವೀಣಾ ನಾಟಕ ಮಾಡ್ತಾರೆ. ಹಾಗೆಲ್ಲ ಏನಿಲ್ಲಮ್ಮ, ನೀನು ಈ ಥರ ಎಲ್ಲ ಮಾತಾಡಬೇಡ ಅಂತಾಳೆ ಪ್ರಿಯಾ. ನಮ್ಮ ಅಳಿಯಂದ್ರು ಎಷ್ಟು ಒಳ್ಳೆಯವರು, ನೀನು ಕೇಳಿದರೆ ಇಲ್ಲ ಅಂತಾರೇನೆ. ಅವ್ರು ನಿನ್ನ ಮೇಲೆ ಆಕಾಶದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಪ್ರಿಯಾ. ನೀನೇನು ಅವರನ್ನು ದಬಾಯಿಸಿ ಕೇಳ್ತೀಯಾ, ಕೇಳೋ ರೀತಿಲಿ ತಾನೇ ಕೇಳ್ತೀಯಾ. ಒಂದು ಮಾತು ಕೇಳು ಮಗಳೇ, ಅವರೇನೂ ತಪ್ಪು ತಿಳ್ಕೊಳ್ಳಲ್ಲ. ಅವ್ರ ಹೆಂಡ್ತಿ ನೀನು, ಅವ್ರ ಹತ್ರ ದುಡ್ಡು ಕೇಳೋ ಅಧಿಕಾರ ಅಪ್ಪ ಅಮ್ಮಂಗೂ ಇಲ್ಲ, ನಿನಗೆ ಮಾತ್ರನೇ ಇರೋದು ಅಂತಾರೆ ವೀಣಾ. ಅಮ್ಮ ನೀನೇನೇ ಹೇಳಿದ್ರು ನನ್ನ ಮನಸ್ಸಿಗೆ ಇದನ್ನು ಆಗ್ತಿಲ್ಲ ಅಮ್ಮ ಅಂತಾಳೆ ಪ್ರಿಯಾ. ಸ್ವಲ್ಪ ಲಾವಣ್ಯ ಬಗ್ಗೆ ಯೋಚನೆ ಮಾಡು. ನಿನ್ನ ಮದುವೆ ಹೇಗೋ ಆಗೋಯ್ತು, ಈಗ ಅವಳ ಮದುವೆನೂ ನಾವೇ ತಾನೇ ಮಾಡಬೇಕು. ಇವ್ರುಗಳ ಸಾಲ ತೀರ್ಸೋಕೋದ್ರೆ ನಮ್ಮನ್ನು ಬದುಕೋಕೆ ಬಿಡ್ತಾರ, ಈ ಊರಲ್ಲಿ ನೋಡು ಏನು ಮಾಡ್ತೀಯೋ ನೀನೇ ನೋಡು ಅಂತ ಅಳ್ತಾ ನಾಟಕ ಮಾಡ್ತಾರೆ ವೀಣಾ. ಆಯ್ತಮ್ಮ ನೀನು ಅಳಬೇಡ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತಾಳೆ ಪ್ರಿಯಾ. ಯಾವಾಗ ಮಾತಾಡ್ತೀಯಾ ಅಂತಾರೆ ವೀಣಾ. ಅಮ್ಮ ಪ್ಲೀಸ್, ಈಗಷ್ಟೇ ನನ್ನ ಹತ್ರ ವಿಷಯನ ಹೇಳಿದ್ಯಾ, ಅಷ್ಟು ಬೇಗ ನೀನು ಯಾವಾಗ ಕೇಳ್ತೀಯ ಅಂದರೆ ನಾನು ಏನಂತ ಹೇಳಿ. ಆದಷ್ಟು ಬೇಗ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತಾಳೆ ಪ್ರಿಯಾ. ಏನೇ ನಿನ್ನೆ ನಂಬ್ಕೊಂಡಿದ್ದೀವಿ ಅಂತಾರೆ ವೀಣಾ. ಲೇಟ್ ಆಗ್ತಿದೆ ಅಮ್ಮ, ನಾವಿನ್ನು ಹೊರಡ್ತೀವಿ ಅಂತಾಳೆ ಪ್ರಿಯಾ. ನಾನು ಹೇಳಿದ್ದನ್ನು ನೆನ್ಪಿಟ್ಕೋ, ನಿನ್ನ ಗಂಡನ ಮನೆಯಲ್ಲಿ ಸ್ಥಾನ ಗಟ್ಟಿ ಇಟ್ಕೋಬೇಕು, ನಿನ್ನ ಅತ್ತೆ ಮಾವ ಗಂಡನ ನಿನ್ನ ಮುಷ್ಟಿಲಿ ಇಟ್ಕೋಬೇಕು ಮಗಳೇ, ಸರಿನಾ ಅಂತಾರೆ ವೀಣಾ. ಸರಿ ಅಮ್ಮ ಅಂತ ಪ್ರಿಯಾ ಹೊರಡ್ತಾಳೆ. ಈಚೆ ವಲ್ಲಭ ಕೂಗ್ತಾನೆ ಇರ್ತಾನೆ. ಆಗ ಮತ್ತೆ HOD ಲೆಕ್ಚರರ್ ಬಂದು, ನೀವು ಸ್ಟ್ರೈಕ್ ನಿಲ್ಲಿಸಲ್ಲ ತಾನೆ, ಸ್ಟ್ರೈಕ್ ಹೇಗೆ ನಿಲ್ಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಇದಕ್ಕೆಲ್ಲ ಕೇರ್ ಮಾಡಲ್ಲ ನಾನು ಅಂತಾರೆ. ಸರ್, ಈ ಸ್ಟ್ರೈಕ್ ನಿಮಗೆ ಸಾಕಾಗ್ತಿಲ್ವಾ ಸರ್? ಸಾಕಾಗಲ್ಲ ಅಂದರೆ ನಾವು ಈ ವಿಷಯನ ಮೀಡಿಯಾದವ್ರ ಹತ್ರ ತಗೊಂಡೋಗ್ತೀವಿ ಬಿಡಿ ಸರ್. ಒಬ್ಬ ಸ್ಟೂಡೆಂಟ್ಗೆ ಅನ್ಯಾಯ ಆಗ್ತಿದೆ ಅಂತ ಮೀಡಿಯಾದವ್ರ ಹತ್ರ ಒಪ್ಪಿಸ್ತೀವಿ ಅಂತಾನೆ ವಲ್ಲಭ. ಮೀಡಿಯಾದವ್ರ ಹತ್ರ ಹೋಗಿ ಏನರೋ ಹೇಳ್ತೀರಾ ಅಂತಾರೆ HOD. ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಅವ್ರ ಹತ್ರ ಬಿಡಿಸೋದಿದೆ, ಅದನ್ನು ಒಪ್ಪಿಸ್ತೀವಿ ಸರ್ ಅಂತಾರೆ ವಲ್ಲಭ. ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತೀಯಾ, ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡ್ತೀರಾ ಹೇಳಿ ಅಂತಾರೆ HOD. ಆಗ ವಲ್ಲಭ 1 by 1 ಹೇಳ್ತಾನೆ ಹೋಗ್ತಾನೆ. ಆಗ ಶಾಕ್ನಿಂದ HOD ನೋಡ್ತಾರೆ. ಈ ತರಹ ಆ್ಯಕ್ಟಿವಿಟಿ ಅಮೂಲ್ಯ ಯಾವುದ್ರಲ್ಲೂ ಇನ್ವಾಲ್ವ್ ಆಗಿಲ್ಲ ಸರ್, ಇಷ್ಟೆಲ್ಲ ಇದ್ದರೂ ಸೆಮಿನಾರ್ಗೆ ಯಾಕೆ ಬಿಡಲ್ಲ ಅಂತ ಮೀಡಿಯಾದವ್ರ ಹತ್ರ ಹೋಗಿ ಕೇಳ್ತೀವಿ ಸರ್. ಮೀಡಿಯಾದವರು ಹತ್ರ ಹೋಗೋಕ್ಕೆ ಇಷ್ಟು ಸಾಕ ಸರ್, ಇನ್ನೂ ಏನಾದರೂ ತಿಳ್ಕೊಳ್ಬೇಕಾ ಅಂತಾನೆ ವಲ್ಲಭ. ಆಗ ಉಳಿದಿರೋ ಒಬ್ಬರು ಲೆಕ್ಚರರ್ HOD ಹತ್ರ, ಹುಡುಗ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೊಂಡಿರೋ ಥರ ಕಾಣ್ತಾನೆ, ಮೀಡಿಯಾದವ್ರ ಹತ್ರ ಹೋದರೆ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಕಿವಿನಲ್ಲಿ ಹೇಳ್ತಾರೆ. ನೋಡು ವಲ್ಲಭ, ನೀನು ಹೇಳೋ ತರಹ ಅಮೂಲ್ಯಂಗೆ ನಾಳೆ ಚಾನ್ಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಹೊರಗಡೆಯಿಂದ ಲೆಕ್ಚರ್ಸ್ನ ಕರೆಸೋದಕ್ಕೆ ಆಗೋದಿಲ್ಲ. ಆದರೆ ನನ್ನ ಹತ್ರ ಒಂದು ಆಲ್ಟರ್ನೇಟಿವ್ ಇದೆ. ನಾನು ಅಮೂಲ್ಯಂಗೆ ಇನ್ನು 1 hour ಟೈಮ್ ಕೊಡ್ತೀವಿ, ಅಷ್ಟರಲ್ಲಿ ಅಮೂಲ್ಯ ಸೆಮಿನಾರ್ ಕೊಡೋಕ್ಕೆ ರೆಡಿ ಆಗಬೇಕು. ರೆಡಿ ಆದಮೇಲೆ ಪ್ರೆಸೆಂಟೇಷನ್ ಕೊಡಲಿ, ಆಮೇಲೆ ಹೇಳ್ತೀನಿ ಅಂತಾರೆ HOD. ಮಗ, 1 hour ಟೈಮಲ್ಲಿ ಅಮೂಲ್ಯ ಹೆಂಗೋ ಪ್ರಿಪೇರ್ ಆಗ್ತಾಳೆ ಅಂತಾನೆ ಬಚ್ಚನ್. ವಾಟ್ ಯು ಸೇ ವಲ್ಲಭ ಅಂತಾರೆ HOD. ಓಕೆ ಸರ್ ಅಂತಾನೆ ವಲ್ಲಭ. ನಿನಗೋಸ್ಕರ ಬೇರೆ ಯಾರಿಗೂ ಕೊಡದೇ ಇರೋ ಚಾನ್ಸನ್ನು ಅಮೂಲ್ಯಂಗೆ ಕೊಡ್ತಿದ್ದೀನಿ, 1 hour ರೆಡಿ ಆಗಬೇಕು, ಓಕೆನಾ ಅಂತಾರೆ HOD. ಡನ್ ಸರ್ ಅಂತಾನೆ ವಲ್ಲಭ. ಬಟ್ 1 ಕಂಡೀಷನ್, ಇನ್ 1 hour ಅಮೂಲ್ಯ ಪ್ರೆಸೆಂಟೇಷನ್ ರೆಡಿ ಮಾಡಿ ಎಲ್ಲರ ಮುಂದೆ ಒಪ್ಪಿಸಿ ಓಕೆ ಆಗಬೇಕು. ಒಂದು ವೇಳೆ ಅವಳೇನಾದರೂ ಫೇಲ್ ಆದರೆ ಅವಳನ್ನು ರೆಸ್ಟಿಗೇಟ್ ಮಾಡ್ತೀನಿ. ಅಷ್ಟೇ ಅಲ್ಲ, ಅವಳಿಗೋಸ್ಕರ ಇಷ್ಟೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿರೋ ನಿನಗೂ ಕೂಡ ರೆಸ್ಟಿಗೇಟ್ ಮಾಡ್ತೀನಿ ಅಂತಾರೆ HOD. ಈಚೆ ಅಮೂಲ್ಯ, ನನ್ನ ಕೈಲಿ 1 ಗಂಟೆಗೆ ರೆಡಿ ಆಗೋಕ್ಕೆ ಆಗಲ್ಲ ವಲ್ಲಭ ಅಂತಾಳೆ. ಆಗ ವಲ್ಲಭ ಅವಳಿಗೆ ಅಬ್ದುಲ್ ಕಲಾಂ ಹೀಗೆ ಬೇರೆಯವರ ಉದಾಹರಣೆ ಕೊಡ್ತಾ, ನಿನ್ನ ಬೆನ್ನ ಹಿಂದೆ ನಾನಿದ್ದೀನಿ, ನೀನು ಮಾಡೇ ಮಾಡ್ತೀಯಾ ಅಂತಾನೆ. ಆಗ ಅಮೂಲ್ಯ ಒಪ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.